ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೊಳಲ್ಕೆರೆ ನಗರದ ಅಂಬೇಡ್ಕರ್ ಬಯಲು ರಂಗಮಂದಿರದ ಹಿಂಭಾಗ ನಮ್ಮ ಡಿಎಸ್ಎಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಪುಣ್ಯ ಸ್ಮರಣೆಯನ್ನು ಡಿಸೆಂಬರ್ 6-12-2025 ಶನಿವಾರದಂದು ಮುಖ್ಯ ಅತಿಥಿಗಳಾಗಿ ಡಿಆರ್ ಪಾಂಡುರಂಗ ಸ್ವಾಮಿ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಆರ್ ಶಿವಕುಮಾರ್ ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯರು, ರಂಗಾಪುರ ಹಾಗೂ ಮಂಜು ದಾಸಿಕಟ್ಟೆ ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯರು ಹಾಗೂ ದಿವಾಕರ್ ಜಿಲ್ಲಾ ಸಂಚಾಲಕರು ವರ್ಸಸ್ ಹಳ್ಳಿ ಹಾಗೂ ತಾಲೂಕಾ ಸಂಚಾಲಕರಾದ ರಂಗಪ್ಪ ಎನ್ಜಿ ಹಳ್ಳಿ ಹಾಗೂ ಪ್ರಸನ್ನ ಕುಮಾರ್ ದಾಸಿಕಟ್ಟೆ ಜಿಲ್ಲಾ ಸಂಚಾಲಕರು, ಕೆಂಚಪ್ಪ ತಾಳಿಕಟ್ಟೆ ತಾಲೂಕಾ ಸಂಘಟನಾ ಸಂಚಾಲಕರು, ಗೌತಮ್ ನಗರ ಘಟಕ ಸಂಚಾಲಕರು ಹೊಳಲ್ಕೆರೆ ಹಾಗೂ ವಿಜಯ್ ಹನುಮಲಿ ಅಣ್ಣಪ್ಪ ತಾಳಿಕಟ್ಟೆ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ಕೆ ನಾಗರಾಜ್. ಈ ದೇಶದ ಮಹಾನ್ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಮಾನ್ಯವಾದಂಥ ಒಂದು ಅದ್ಭುತವಾದ ಸಂವಿಧಾನವನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಎಲ್ಲ ದೇಶಗಳು ಆಯಾ ದೇಶದ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದರೆ ವಿಶ್ವದ ಬೇರೆ ಬೇರೆ ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಕಾರಣ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಭೂಮಿ. ಈ ದೇಶದ ಅಥವಾ ಯಾವುದೇ ದೇಶದ ನಾಗರಿಕರಿಗೆ ಸರ್ವ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರವಾಗಿ ಅವರು ಮಾತಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕೆಲವು ಕರ್ತವ್ಯಗಳನ್ನು ಸಹ ಸಂವಿಧಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವು ನಾವು ಪಾಲಿಸಬೇಕಾದಂಥ ಕರ್ತವ್ಯಗಳು. ಹಾಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವರ ಸಂವಿಧಾನದಲ್ಲಿ ಕಾಣುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರಷ್ಟು ನೋವುಂಡಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವರು ತನ್ನ ತಂದೆಯನ್ನು ನೋಡಲಿಕ್ಕೆ ಸೋದರ ಜೊತೆ ಹೋಗ್ಬೇಕಾದ್ರೆ ಒಂದು ಎತ್ತಿನ ಗಾಡಿ ಬಾಡಿಗೆ ಮಾಡ್ಕೊಳ್ತಾರೆ. ಆ ಎತ್ತಿನ ಗಾಡಿಯವನಿಗೆ ಬಾಬಾ ಸಾಹೇಬರ ಜಾತಿ ಗೊತ್ತಾಗಿ ಅವರನ್ನು ಗಾಡಿಯಿಂದ ತಳ್ಳಿಬಿಡ್ತಾನೆ. ಅಂದರೆ ಏನು ಬಿಡೋದು ಅಂತಾರೆ. ಆ ರೀತಿ ಪಳ್ಳರ್ದು ಎತ್ತಿನ ಪಳ್ಳರ್ದು ಗಾಡಿನ ಎತ್ತಿ ಕೈ ಬಿಟ್ಬಿಡ್ತಾನೆ. ಹಾಗೂ ಅವರು ಒಮ್ಮೆ ಪಾರ್ಶಿಯ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಆ ಮನೆಯ ಮಾಲೀಕರಿಗೆ ಅವರು ಯಾವ ಸಮುದಾಯ ಅಂತ ಗೊತ್ತಾಗಿರಲ್ಲ. ಅವರ ಸಮುದಾಯ ಆರು ಸಮುದಾಯ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಮನೆ ಬಿಟ್ಟು ಹೋಗಲಿಕ್ಕೆ ಅವರು ಹೇಳ್ತಾರೆ. ಸಾಕಷ್ಟು ಪುಸ್ತಕಗಳನ್ನ ತಗೊಂಡು ಅವರು ಓದಿಬಿಟ್ಟು ಒಂದು ಮರದಡಿ ಕೂತ್ಕೊಂಡು ಹೇಳ್ತಾರೆ, ನನ್ನಂತರಿಗೆ ಈ ಪರಿಸ್ಥಿತಿ ಬಂದರೆ ಬೇರೆ ನನ್ನ ಸಮುದಾಯದ ಜನಗಳಿಗೆ ಏನು ಕಾರಣ, ಅವ್ರು ಬದುಕೋದಾದ್ರೆ ಹೇಗೆ ಅಂತ. ಅದ್ರ ಜೊತೆಯಲ್ಲಿ ಚೌಡಕೆರೆ ನೀರು ಹೋದಂಥ ಹೋರಾಟಗಳಾಗಿರ್ಬೋದು. ಅವರು ಏನು ಬರೋಡಾ ಮಹಾರಾಜರ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿರ್ತಾರೆ. ಅಲ್ಲೂ ಸಹ ಅವರಿಗೆ ಫೈಲುಗಳನ್ನು ದೂರದಿಂದ ಎಸೆಯುವಂಥ ಒಂದು ಅವಮಾನಕರವಾದ ಘಟನೆಗಳು ಅವ್ರ ಜೀವನದಲ್ಲಿ ನಡೆದಿರ್ತವೆ. ಇಂಥ ಎಲ್ಲ ಘಟನೆಗಳನ್ನ ಅವರು ಅನುಭವಿಸಿದ್ರು ಸಹ ಸ್ವತಃ ಅವಕ್ಕೆಲ್ಲ ಕಾರಣಕರ್ತರಾಗಿದ್ದು ಯಾರು ಅಂದರೆ ಈ ದೇಶದಲ್ಲಿ ಇರುವಂಥ ಮನುವಾದಿಗಳು ಅಂತ ಗೊತ್ತಿರುತ್ತೆ. ಆದರೂ ಸಹ ಅವರು ಸಂವಿಧಾನ ಬರೀಬೇಕಾದ್ರೆ ಈ ನಾಡಿನ ಎಲ್ಲ ಪ್ರಜೆಗಳು ನನ್ನ
ನೀತಿಯನ್ನು ರೂಢಿಸಿಕೊಂಡು ಅವರು ಸಮಾನವಾದ ಅವಕಾಶಗಳನ್ನ ಎಲ್ಲರಿಗೂ ಕೊಡ್ತಾರೆ. ಯಾವುದೇ ಜಾತಿ, ಯಾವುದೇ ಭೇದ ಅಥವಾ ಯಾವುದೇ ತಾರತಮ್ಯ ಅವರಲ್ಲಿ ಇರಲಿಲ್ಲ. ಮತ್ತು ಅವರಲ್ಲಿ ದೇಶ ಅನ್ನೋದು ಇರಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಅವರು ಅಷ್ಟೆಲ್ಲ ನೋವು ಅನುಭವಿಸಿದ್ರು. ಸಂವಿಧಾನದ ಯಾವುದೇ ಒಂದು ಪರಿಚ್ಛೇದದ ಅಡಿಯಲ್ಲಿ ಯಾವುದೇ ಒಂದು ಜಾತಿ ಜನಾಂಗದ ವಿರುದ್ಧವಾಗಿ ಅವರು ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ, ಅವ್ರ ಬಗ್ಗೆ ಕೆಟ್ಟದಾಗಿ ಬರೆದಿಲ್ಲ. ಇದು ಏನನ್ನ ತೋರಿಸುತ್ತೆ ಅಂದರೆ ಅವರ ವಿಶ್ವ ಮಾನವೀಯ ಮನುಷ್ಯತ್ವದ ಗುಣವನ್ನು ತೋರಿಸುತ್ತೆ. ಮಾನವತಾವಾದಿ ಅಂತೇಳಿ ಆ ಕಾರಣಕ್ಕಾಗಿ ಆತನನ್ನು ಕರೀತಾರೆ. ಹಾಗಾಗಿ ಅಂಬೇಡ್ಕರ್ ಅಂದರೆ ಒಂದು ಆಕಾಶದಷ್ಟು ವಿಸ್ತಾರವಾದ, ಸಮುದ್ರದಷ್ಟು ಆಳವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಅಂತ ನಾವು ಹೇಳಬೇಕಾಗುತ್ತೆ. ಅವರನ್ನು ಒಂದು ಚೌಕಟ್ಟಿನಲ್ಲಿ ಹಿಡಿದಿಡಲಿಕ್ಕೆ, ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ವಿಶಾಲವಾದ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿದ್ದಂಥ ಮಹಾನ್ ವ್ಯಕ್ತಿ ಅವರು ಇಂಗ್ಲೆಂಡಿನಿಂದ ಭಾರತಕ್ಕೆ ಬರಬೇಕಾದ್ರೆ ಸುಮಾರು 50,000 ಪುಸ್ತಕಗಳನ್ನ ತಗೊಂಡು ಬರ್ತಾರೆ. ಬೇರೆಯವರೆಲ್ಲ ಚಿನ್ನ ಒಡವೆ ತಗೊಂಡು ಬಂದರೆ ಅವರು ಭಾರತಕ್ಕೆ ಬರಬೇಕಾದ್ರೆ 50,000 ಪುಸ್ತಕಗಳನ್ನ ತಗೊಂಡ್ಬರ್ತಾರೆ. ಅದರಲ್ಲಿ ಬಹಳಷ್ಟು ಪುಸ್ತಕಗಳನ್ನ ಇವತ್ತು ಸಹ ರಾಜಗೃಹ, ಮುಂಬೈನಲ್ಲಿ ರಾಜಗೃಹ ಅಂತ ಅವ್ರದ್ದು ಒಂದು ಮನೆ ಇದೆ, ಆ ಮನೆಯಲ್ಲಿ ಇಟ್ಟಿದ್ದಾರೆ. ಅವ್ರು ನೋಡ್ಲಿಕ್ಕೆ ಈಗಲೂ ಸಿಗ್ತವೆ. ಈಗ ಯಾವುದೇ ವ್ಯಕ್ತಿಗಳು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಯಾವುದೇ ವ್ಯಕ್ತಿಗೆ ಈ ಜ್ಞಾನದಿಂದನೇ ಮೋಕ್ಷ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ತೀಕ್ಷ್ಣವಾಗಿ ಹೇಳಿದಂಥ ವ್ಯಕ್ತಿಗಳು ಮತ್ತೊಬ್ಬರು ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಮಹಾನ್ ವ್ಯಕ್ತಿ ಕಣ್ಮರೆಯಾಗಿದ್ದು ಇಡೀ ಈ ಭಾರತದಲ್ಲಿದ್ದ ಸಮಸ್ತ ಹಿಂದೂಗಳು ಅಂದರೆ ಏನು, ಅದರಲ್ಲಿ OBCಗಳಿಂದ ಹಿಡಿದು SC STಗಳಿಂದ ಹಿಡಿದು ಪ್ರತಿಯೊಂದು ಬುಡಕಟ್ಟು ಜನಾಂಗಗಳು ಬರ್ತವೆ. ಇವತ್ತಿಗೂ ಸಹ ಒಂದು ಸವಲತ್ತು ಪಡೆದೇ ಇರುವಂಥ ಬುಡಕಟ್ಟು ಜನಾಂಗಗಳಿದ್ದಾವೆ. ಆ ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ಹೋರಾಡಿದಂಥ ಮಹಾನ್ ವ್ಯಕ್ತಿ. ಅಂತ ಎಲ್ಲ ವ್ಯಕ್ತಿಗಳಿಗೆ ನಿರಾಶೆಯಾದಂಥ ದಿನ, ಅವರೆಲ್ಲ ಅನಾಥರಾದಂಥ ದಿನ, ಬಾಬಾ ಸಾಹೇಬ್ ಅಂತ ನೇರ ವ್ಯಕ್ತಿತ್ವವನ್ನು ಕಳ್ಕೊಂಡು ಈ ಮನೆಯ ಒಬ್ಬ ತಂದೆಯನ್ನು ಅಥವಾ ಅಣ್ಣನನ್ನು, ಬಂಧು ಬಳಗವನ್ನು ಕಳೆದುಕೊಂಡಂಥ ಒಂದು ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದುಕೊಂತ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂತಿಮ ಯಾತ್ರೆಗೆ ಸೇರಿದಂಥ ಜನ ಇದೆಯಲ್ಲ, ಆ ಜನ ಯಾವ ದೇಶದಲ್ಲೂ, ಯಾವ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಸೇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜನ ಆ ಕಾಲದಲ್ಲೇ ಸೇರಿ ಅವರನ್ನು ಅಂತಿಮ ದರ್ಶನ ಪಡೆದು ಅವರನ್ನು ಬೀಳ್ಕೊಟ್ಟಂಥದ್ದು ನಾನು ನೋಡ್ಬೋದಾಗಿದೆ. ಆ ಚೇತನಕ್ಕೆ, ಅವರ ಆತ್ಮಕ್ಕೆ ಶಾಂತಿ, ನೆಮ್ಮದಿ ಸಿಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬುದ್ಧವಂದನೆಯನ್ನು ಮಾಡ್ತಾ, ಪಂಚಶೀಲಗಳನ್ನು ಹೇಳ್ತಾ, ವಿಚಾರಣೆಗಳನ್ನು ಹೇಳ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸಿ ನಾವು ಇವತ್ತು ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ದೇಶದ ಸೌಲಭ್ಯ ಅಂತ ನಾನು ಏನು ಮಾಡ್ಕೊಳ್ತೀನಿ. ಧನ್ಯವಾದ. ಹೋಗ ಕಡೆಗೆ ಬಿಡ್ರಿ ದಾರಿನ. ಆಯ್ತಾ? ಹೋಗೋದಕ್ಕೆ ಆ ಕಡೆ ಸ್ವಲ್ಪ ಇದಕ್ಕೆ ಸರ್ ಬಂದ್ರು ಸರಿ ಆಯ್ತಾ? ಸರ್ ನೀರು ಕೊಡ್ಬನ್ನಿ ಸರ್. ಬ್ರೆಡ್
ನೋಡಿ ಸೇಫ್ ಕೊಟ್ಟರಪ್ಪ.